ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಹೊಸದು ಅಂತ ಹೇಳೋಕ್ಕಾಗಲ್ಲ, ಹೆಲ್ದಿ ಹಾಗಲಕಾಯಿ ರೆಸಿಪಿನ ತೋರ್ಸೋಕೆ ಬಂದಿದ್ದೀನಿ. ಮೊದಲನೇದಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗಲಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಬೇಕು. ಇದನ್ನ ಸ್ಕಿಪ್ ಕೂಡ ಮಾಡ್ಬೋದು. ಇದನ್ನ ಯಾಕೆ ಈ ಥರ ಬಾಡಿಸ್ಕೊತೀವಿ ಅಂದರೆ ಸ್ವಲ್ಪ ಕಹಿ ಅಂಶ ಹೋಗಲಿ ಅಂತ. ಬಟ್ ಹೆಲ್ದಿ ಆಗಿರಬೇಕು, ಡಯೆಟ್ಟು ಮತ್ತು ಡಯಾಬಿಟಿಕ್ ಪೇಷಂಟ್ಸ್ಗೆ ಅಂತ ಅಂದರೆ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡೋದೇ ಒಳ್ಳೆಯದು. ಇದನ್ನ ಸ್ವಲ್ಪ 5 ಮಿನಿಟ್ಸ್ ಬೇಯ್ದಿದ್ದಾದಮೇಲೆ ಕುಕ್ಕರ್ ಪ್ಯಾನ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಸ್ವಲ್ಪ ಚಟಪಟ ಅನ್ನೋ ಥರ ಸಾಸಿವೆ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1/4 ಕಪ್ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋವರೆಗೂ ಬಾಡಿಸ್ಕೊಬೇಕು. ಇವಾಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಆದಷ್ಟು ನಿಮ್ಮ ಅಡುಗೆನಲ್ಲಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ಹಸಿ ಕರಿಬೇವನ್ನ ಯೂಸ್ ಮಾಡಿ. ಆ್ಯಂಡ್ ಮಕ್ಕಳು ತಿನ್ನಲ್ಲ, ಎತ್ತಿಡ್ತಾರೆ ಅಂತ ಅಂದರೆ ನೀವು ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು. ಸೊ ದ್ಯಾಟ್ ಬಾಡಿಗೆ ಹೋಗುತ್ತೆ. ಲೈಟಾಗಿ ಬ್ರೌನ್ ಆಗಿದೆ. ಇವಾಗ 1/4 ಕಪ್ ಟೊಮ್ಯಾಟೋನ ಹಾಕ್ಕೊತಿದ್ದೀನಿ. ಇದು ಸಾಫ್ಟ್ ಆಗೋ ತನಕ ಬಾಡಿಸ್ಕೊಳ್ಳೋಣ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಅರಿಶಿನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ 1 ಮೋರ್ ಥಿಂಗ್, ನಮ್ಮಮ್ಮ ಮಾಡಿರೋ ಮಸಾಲ ಪೌಡರ್, ಆಲ್ ಇನ್ ಒನ್ ಮಸಾಲ ಪೌಡರ್ ಅಂತ ಹೇಳ್ಬೋದು. ನಮ್ಮನೇಲಿ ಎಲ್ಲ ಅಡುಗೆಗೂ ಇದೇ ಮಸಾಲ ಪೌಡರ್ನ ಯೂಸ್ ಮಾಡ್ತೀವಿ. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳ್ಬೋದು, ಬಿಕಾಸ್ ಆಲ್ ದ ಇಂಗ್ರೀಡಿಯೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು 1/4 ಲೋಟ ನೀರು ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ಬಾಡಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆಯಲ್ಲಿ ಬಾಡಿಸಿಟ್ಕೊಂಡಂತಹ ಹಾಗಲಕಾಯಿನ ಹಾಕೊಳ್ಳೋ ಸಮಯ. ಇದು ಇವಾಗ ಮಸಾಲೆಯೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಬಾಡಿಸ್ಕೊಳ್ಳೋಣ. ಇದರ ರುಚಿ ಹೆಚ್ಚಬೇಕು ಅಂತ 1 ಕಪ್ ಆಲೂಗಡ್ಡೆನ ತಗೊಂಡಿದ್ದೀನಿ. ಹಾಗೆ ಹೆಲ್ದಿ ಆಗಿರಬೇಕು ಅಂತ 1 ಕಪ್ ಹೆಸರು ಕಾಳನ್ನ ಯೂಸ್ ಮಾಡ್ತಿದ್ದೀನಿ. ಹೆಸರು ಕಾಳನ್ನ ನೀವು ಮೊಳಕೆ ಕಟ್ಟಿದಾದರೆ ಇನ್ನೂ ಹೆಲ್ದಿಯಾಗಿರುತ್ತೆ, ಹಾಗೆ ರುಚಿನೂ ಹೆಚ್ಚು. ಸೊ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋ ಸಮಯ ಬಂತು, ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾಗಿದೆ. ಸ್ವಲ್ಪ ಡ್ರೈ ಅಂತ ಫೀಲ್ ಆಯಿತು. ಸೊ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ತೆಗಿಬೇಕು.
2 ವಿಷಲ್ ಮುಗ್ದಿದೆ. ಇವಾಗ ಒಂದು 10 ನಿಮಿಷ ಬಿಟ್ಟು ಲಿಡ್ನ ಓಪನ್ ಮಾಡಿದರೆ ರುಚಿಯಾದ ಹೆಲ್ದಿಯಾದ ಯಮ್ಮಿಯಸ್ಟ್ ಹಾಗಲಕಾಯಿ ಪಲ್ಯ ಸವಿಯಲು ಸಿದ್ಧ. ನಮ್ಮ ಮನೆಯಲ್ಲಿ ಚಪಾತಿಗೆ ರೊಟ್ಟಿಗೆ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾವಿವತ್ತು ಚಪಾತಿ ಮಾಡ್ಕೊಂಡಿದ್ವಿ. ಸೊ ತುಂಬಾ ಟೇಸ್ಟಿಯಾಗಿತ್ತು, ಯಮ್ಮಿ ಆಗಿತ್ತು. ಮಕ್ಕಳು ಕೂಡ ತಿನ್ಬೋದು, ಹಾಗಲಕಾಯಿ ಅಂತ ಅನಿಸೋದೇ ಇಲ್ಲ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.